ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಮೆನು ನಮ್ಮ ಕರ್ನಾಟಕದ ಮಸಾಲೆ ದೋಸೆ. ಅದಕ್ಕೆ ಒಂದು ಕೆಂಪು ಚಟ್ನಿ ಬೇಕು, ಅದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಈರುಳ್ಳಿ, ನೆನೆಸಿದ ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮಸಾಲೆ ದೋಸೆದ ಹಿಸ್ಟ್ರಿ ಏನಂದರೆ ಅದು ನಮ್ಮ ಕರ್ನಾಟಕ ಉಡುಪಿಯಿಂದ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಉಡುಪಿ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ಎಲ್ಲ ಫೇಮಸ್ಸು. ನಾವು ಮನೇಲೇ ಟ್ರೈ ಮಾಡೋಣ ಅಂತ ಚಟ್ನಿ ರೆಡಿ. ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ತುಂಬ ಇಂಪಾರ್ಟೆಂಟು, ಅದನ್ನು ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಒಗ್ಗರಣೆಗೆ ಆಲೂಗೆಡ್ಡೆ ನಾನು ಬೇಯಿಸಿ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಮತ್ತು ಕರಿಬೇವಿನ ಸೊಪ್ಪು, ಆಲೂಗೆಡ್ಡೆಗೂ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಇದಕ್ಕೂ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗೆಡ್ಡೆ ಸೇರಿಸ್ಕೊಳ್ಳೋಣ. ಇಲ್ಲೇ ದಾವಣಗೆರೆ ದೋಸೆನೂ ತುಂಬ ಫೇಮಸ್ಸು. ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ತುಂಬ ಫೇಮಸ್ ಇದೆ. ಬೇಯೋಷ್ಟರೊಳಗೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಸ್ಮ್ಯಾಶ್ ಮಾಡಿಟ್ಕೊಂಡು ಸೇರಿಸೋಣ. ನೋಡಿ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಿ ಒಂದು 2-3 ನಿಮಿಷ ಬೇಯಿಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನಾನು ಇನ್ನೂ ಯಾವ್ದಾದ್ರು ಊರು ಬಿಟ್ಟಿದ್ರೆ ದೋಸೆ ಫೇಮಸ್ ಇರೋ ಯಾವ ಊರು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇನ್ನೇನು ಇಳಿಸ್ತೀವಿ ಅನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ರೆಡಿ. ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ಮಸಾಲೆ ದೋಸೆಗೆ ಏನಂದರೆ ಇನ್ನೊಂದು ಸೈಡ್ ಬೇಯಿಸೋಕ್ಕಾಗಲ್ಲ. ಆದಷ್ಟು ಸ್ವಲ್ಪ ತೆಳುಗೆ ಇದ್ದರೆ ಒಳ್ಳೆಯದು. ಬೆಣ್ಣೆ ಹಾಕೋರು ಬೆಣ್ಣೆ ಹಾಕ್ಬೋದು, ಇಲ್ಲ ನಾನು ಎಣ್ಣೆನೇ ಹಾಕಿದ್ದೀನಿ, ನಿಮ್ಗೆ ಆಪ್ಷನ್ನು. ಅದು ಸ್ವಲ್ಪ ಬೆಂದ ಮೇಲೆ ಕೆಂಪು ಚಟ್ನಿ ಹಾಕೋಣ. ಮೆಣಸಿನ್ಕಾಯಿ ನಾನು ನೀರಲ್ಲಿ ನೆನೆಸಿ ರುಬ್ಬಿರೋದು, ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕೆಂಪು ಚಟ್ನಿ ಹಾಕ್ತೀನಿ ಈಗ. ತುಂಬ ಟೇಸ್ಟಿಯಾಗಿತ್ತು ಇದು ದೋಸೆ ಅಂತೂ. ನಮ್ಮ ಕರ್ನಾಟಕದಲ್ಲಿ ಮಸಾಲೆ ದೋಸೆ ಇಷ್ಟಪಡದಿರೋ ಜನನೇ ಇಲ್ಲ ನನ್ನ ಪ್ರಕಾರ. ಈಗ ಆಲೂಗೆಡ್ಡೆ ಪಲ್ಯ ಒಂದು ಸ್ಪೂನಷ್ಟು ಮಧ್ಯೆ ಇಟ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ಬೆಂದಿದೆ. ತೆಗೆದ್ಬಿಟ್ಟು ಒಂದೇ ಸೈಡ್ ಬೇಯಿಸೋದು, ಸರ್ವ್ ಮಾಡ್ಬೋದು. ಮಸಾಲೆ ದೋಸೆ ರೆಡಿ, ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.